ನಮಸ್ಕಾರ ವೀಕ್ಷಕರೇ, ನಾವಿಂದು ಭಾರತದ ಮೊದಲ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರ ಪರಿಚಯವನ್ನು ತಿಳಿದುಕೊಳ್ಳೋಣ. ಜವಾಹರ್ಲಾಲ್ ನೆಹರು ಒಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತದ ಮೊದಲ ಪ್ರಧಾನಿ ಎನ್ನುವುದು ನಮಗೆಲ್ಲರಿಗೂ ತಿಳಿದಿದೆ. ಇವರು ನವೆಂಬರ್ 14ರಂದು ಅಲಹಾಬಾದಿನಲ್ಲಿ ಜನಿಸಿದರು. ಮೋತಿಲಾಲ್ ನೆಹರು ಇವರ ತಂದೆ, ಸ್ವರೂಪರಾಣಿ ತಾಯಿ. ಇವರು ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆ ಎಂದು ಕರೆಯುತ್ತಾರೆ. ಚಾಚಾ ನೆಹರು ಎಂದು ಸಹ ಕರೆಯುತ್ತಾರೆ. ನೆಹರು ವಿಜ್ಞಾನ ಮತ್ತು ದೇವತಾ ಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರು. ಬ್ರಿಟನ್ನಲ್ಲಿ ವಿದ್ಯಾರ್ಥಿ ಮತ್ತು ನ್ಯಾಯವಾದಿಯಾಗಿದ್ದಾಗ ನೆಹರು ಭಾರತೀಯ ರಾಜಕೀಯದಲ್ಲಿ ಆಸಕ್ತಿ ಬೆಳೆಸಿಕೊಂಡರು. 1912ರಲ್ಲಿ ಭಾರತಕ್ಕೆ ಹಿಂದಿರುಗಿದ ತಿಂಗಳುಗಳಲ್ಲಿ ನೆಹರು ಪಾಟ್ನಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನದಲ್ಲಿ ಭಾಗವಹಿಸಿದ್ದರು. 1920ರಲ್ಲಿ ಅಸಹಕಾರ ಚಳುವಳಿಯ ಆರಂಭದಲ್ಲಿ ನೆಹರು ಅವರ ಮೊದಲ ಮಹತ್ವದ ರಾಷ್ಟ್ರೀಯ ಭಾಗವಹಿಸುವಿಕೆ ನಡೆಯಿತು. 1921ರಲ್ಲಿ ಸರ್ಕಾರ ವಿರೋಧಿ ಚಟುವಟಿಕೆಗಳ ಆರೋಪದ ಮೇಲೆ ನೆಹರು ಅವರನ್ನು ಬಂಧಿಸಲಾಯಿತು. ನೆಹರು 18 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಮೊದಲು ತಾತ್ಕಾಲಿಕ ಪ್ರಧಾನಮಂತ್ರಿಯಾಗಿ ಮತ್ತು ನಂತರ 1950ರಿಂದ ಭಾರತದ ಗಣರಾಜ್ಯದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. 1912ರಲ್ಲಿ ಬಂಕಿಪೋರ್ ಕಾಂಗ್ರೆಸ್ಗೆ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. 1919ರಲ್ಲಿ ಹೋಮ್ ರೂಲ್ ಲೀಗ್ನ ಕಾರ್ಯದರ್ಶಿಯಾಗಿದ್ದರು. 1920ರಲ್ಲಿ ಉತ್ತರ ಪ್ರದೇಶದ ಪ್ರತಾಪ್ಗಢ ಮೊದಲ ಕಿಸಾನ್ ಮಾರ್ಚ್ ಅನ್ನು ಆರಂಭಿಸಿದರು. ಸೆಪ್ಟೆಂಬರ್ 1923 ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಬ್ರಿಟಿಷ್ ರಾಜ್ ಪ್ರಾರಂಭಿಸಿದ ಈ ಸಂಹಿತೆ ಮತ್ತು ಬದಲಾವಣೆಯನ್ನು ಪ್ರಧಾನಿ ಜವಾಹರ್ಲಾಲ್ ನೆಹರು ನೇತೃತ್ವದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರ ಪೂರ್ಣಗೊಳಿಸಿತು. 1962ರ ನಂತರ ನೆಹರೂರವರ ಆರೋಗ್ಯ ನಿಧಾನವಾಗಿ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು 1963ರವರೆಗೆ ಅವರು ಕಾಶ್ಮೀರದಲ್ಲಿ ಚೇತರಿಸಿಕೊಳ್ಳಲು ತಿಂಗಳುಗಳನ್ನು ಕಳೆದರು. 26 ಮೇ 1964ರಂದು ಡೆಹ್ರಾಡೂನ್ನಿಂದ ಹಿಂತಿರುಗಿದ ನಂತರ ಅವರು ತುಂಬಾ ನಿರಾಳರಾಗಿದ್ದರು. ನೆಹರು ಬೆನ್ನು ನೋವಿನ ಬಗ್ಗೆ ದೂರು ನೀಡಿದ್ದರು. ಅವರು ಸ್ವಲ್ಪ ಸಮಯದವರೆಗೆ ಅವರನ್ನು ನೋಡಿಕೊಳ್ಳುತ್ತಿದ್ದ ವೈದ್ಯರೊಂದಿಗೆ ಮಾತನಾಡಿದ್ದರು ಮತ್ತು ನೆಹರು ಬಹುತೇಕ ತಕ್ಷಣವೇ ಕುಸಿದು ಬಿದ್ದರು. ಸಾಯುವ ಮೊದಲು ಅವರು ಪ್ರಜ್ಞಾಹೀನರಾಗಿದ್ದರು. ಅವರ ಸಾವನ್ನು 27 ಮೇ 1964ರಂದು ಲೋಕಸಭೆಗೆ ದಾಖಲಿಸಲಾಯಿತು. ಸಾವಿಗೆ ಕಾರಣ ಹೃದಯಘಾತ ಎಂದು ಶಂಕಿಸಲಾಗಿದೆ. ಜವಾಹರ್ಲಾಲ್ ನೆಹರು ಅವರ ದೇಹವನ್ನು ಭಾರತೀಯ ರಾಷ್ಟ್ರೀಯ ತ್ರಿವರ್ಣ ಧ್ವಜದ ಮೇಲೆ ಸಾರ್ವಜನಿಕ ದರ್ಶನಕ್ಕೆ ಇಡಲಾಯಿತು. ಮೇ 28ರಂದು ಯಮುನಾ ನದಿಯ ದಡದಲ್ಲಿರುವ ಶಾಂತಿವನದಲ್ಲಿ ಹಿಂದೂ ಆಚರಣೆಗಳ ಮೂಲಕ ನೆಹರು ಅವರ ಅಂತ್ಯಕ್ರಿಯೆ ಮಾಡಲಾಯಿತು. ದೆಹಲಿಯ ಬೀದಿಗಳಲ್ಲಿ ಮತ್ತು ಅಂತ್ಯಕ್ರಿಯೆಯ ಮೈದಾನದಲ್ಲಿ 1.5 ಮಿಲಿಯನ್ ಜನರು ಶೋಕತಪ್ತರಾಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಹೆಗ್ಗಳಿಕೆಯು ಇವರದ್ದು. ಆಧುನಿಕ ಮೌಲ್ಯ ಹಾಗೂ ಚಿಂತನೆಗಳನ್ನು ನೀಡಿರುವರು. ಜಾತ್ಯತೀತ ಹಾಗೂ ಉದಾರವಾದಿ ವಿಧಾನಗಳನ್ನು ಒತ್ತಾಯಿಸಿದರು. ಭಾರತದ ಮೂಲಭೂತ ಏಕತೆಯ ಮೇಲೆ ಕೇಂದ್ರೀಕರಿಸಿದ್ದಾರೆ. ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಪ್ರತಿಪಾದಿಸಿದರು. 1951ರಲ್ಲಿ ಭಾರತದ ಕೈಗಾರಿಕೆಗಳನ್ನು ಉತ್ತೇಜಿಸಿದರು. ಉನ್ನತ ಕಲಿಕೆಯನ್ನು ಸ್ಥಾಪಿಸುವ ಮೂಲಕ ವೈಜ್ಞಾನಿಕ ಹಾಗೂ ತಾಂತ್ರಿಕ ಪ್ರಗತಿಯನ್ನು ಉತ್ತೇಜಿಸಿದರು. ಆನ್ ಆಟೋಗ್ರಫಿ ಎನ್ನುವ ಪುಸ್ತಕ 1936ರಂದು ಪ್ರಕಟಗೊಂಡಿದೆ. ಈ ಪುಸ್ತಕದ ಇನ್ನೊಂದು ಹೆಸರು ಟುವರ್ಡ್ ಫ್ರೀಡಮ್. ಮೊದಲಿಗೆ ಮತದಾನದ ಪ್ರಕಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಪ್ರಧಾನಿ ಆಗಬೇಕಿದ್ದಲ್ಲಿ ಇವರಾಗಿರುವುದು ಮಹಾತ್ಮ ಗಾಂಧೀಜಿ. ನೆಹರುಗೆ ಬೇಸರವಾಗುತ್ತದೆ ಎಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನು ಒತ್ತಾಯ ಪೂರ್ವಕವಾಗಿ ತಡೆಯುತ್ತಾರೆ. ದೇಶ ವಿಭಜನೆಯ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಪಾಕಿಸ್ತಾನದ ಹುಟ್ಟಿಗೆ ಕಾರಣರಾಗುತ್ತಾರೆ. ಹೈದರಾಬಾದ್ ಅನ್ನು ಪಾಕಿಸ್ತಾನದೊಂದಿಗೆ ಸೇರಿಸಲು ಒಪ್ಪಿಗೆ ನೀಡಿದ್ದರು. ಆದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮಧ್ಯ ಪ್ರವೇಶಿಸಿ ಆಪರೇಷನ್ ಪೋಲೋ ಕಾರ್ಯಾಚರಣೆ ಮಾಡಿ ಹೈದರಾಬಾದ್ ಅನ್ನು ಭಾರತದ ಜೊತೆ ವಿಲೀನ ಮಾಡಿಕೊಳ್ಳುತ್ತಾರೆ. ನೆಹರು ಮಾಡಿದ ತಪ್ಪುಗಳು. ಅದೇ ತಪ್ಪುಗಳಿಂದ ಭಾರತ ಇಂದಿಗೂ ಸಂಕಷ್ಟದಲ್ಲಿದೆ. 1950ರ ದಶಕದಲ್ಲಿ ಹಿಂದೂ ಸಂಹಿತೆ ಕಾನೂನಿನಂತಹ ಹಲವಾರು ಕಾನೂನುಗಳನ್ನು ಅಂಗೀಕರಿಸಲಾಯಿತು.
ಇವು ಭಾರತದಲ್ಲಿ ಹಿಂದೂ ವೈಯಕ್ತಿಕ ಕಾನೂನನ್ನು ಕ್ರೋಢೀಕರಿಸಲು ಮತ್ತು ತಿದ್ದುಪಡಿ ಮಾಡಲು ಪ್ರಯತ್ನಿಸಿದ್ದವು.